ಸಮೀಕರಣಗಳನ್ನು ಸರಳ ರೂಪಕ್ಕೆ ಇಳಿಸುವುದು. ಒಂದು ವೇಳೆ ನಮಗೆ ಕೊಟ್ಟಿರುವ ಸಮೀಕರಣ ಈ ರೂಪದಲ್ಲಿದ್ರೆ 4x - 7 = 15 ಇದು ಸರಳ ರೂಪದಲ್ಲಿದೆ. ಯಾಕೆ ಇದು ಸರಳ ರೂಪದಲ್ಲಿದೆ ಅಂದ್ರೆ ಇದು ax + b = c ರೂಪದಲ್ಲಿರೋ ಕಾರಣ. ಅಂದ್ರೆ ನೋಡಿದ ಕೂಡ್ಲೆ a ಮತ್ತೆ b ಮತ್ತು c ನ ವ್ಯಾಲ್ಯೂ ಎಷ್ಟು ಅಂತ ನಾವು ಗುರುತಿಸ್ಕೊಳ್ಬಹುದು. ಹಾಗಾಗಿ ಈ ಸಮೀಕರಣ ಸರಳ ರೂಪದಲ್ಲಿದೆ. ಮತ್ತೆ ಇಂತಹ ಸಮೀಕರಣಗಳನ್ನು ಬಿಡಿಸೋದು ಹೇಗೆ ಅಂತ ನಮಗೆ ತಿಳಿದಿದೆ. ಅವ್ಯಕ್ತ ಪದಗಳನ್ನು ಒಂದ್ ಕಡೆ ಹಾಕೊಂಡು ಸ್ಥಿರಾಂಕಗಳನ್ನು ಮತ್ತೊಂದ್ ಕಡೆ ಹಾಕೊಂಡ್ರೆ ನಮಗೆ ಚರಾಕ್ಷರ x ನ ಮೌಲ್ಯ ಎಷ್ಟು ಅಂತ ತಿಳಿಯುತ್ತೆ. ಆದರೆ ಸಮೀಕರಣ ಈ ರೂಪದಲ್ಲಿದ್ರೆ ಇದು ಸರಳ ರೂಪದಲ್ಲಿಲ್ಲ. ಯಾಕೆ ಅಂದ್ರೆ ನೋಡಿದ ಕೂಡ್ಲೆ a b ಮತ್ತು c ನ ಮೌಲ್ಯ ಎಷ್ಟು ಅಂತ ತಿಳಿಯೋದು ಕಷ್ಟ ಆಗುತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿ ಭಿನ್ನ ರಾಶಿಗಳಿದಾವೆ. ಹಾಗಾಗಿ ಇಂತಹ ಸಮೀಕರಣ ಸರಳ ರೂಪದಲ್ಲಿರಲ್ಲ. ಇಂತಹ ಸಮೀಕರಣಗಳನ್ನು ಹೆಂಗೆ ಬಿಡಿಸೋದು ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲಿಗೆ ಭಿನ್ನ ರಾಶಿಗಳಲ್ಲಿರುವ ಛೇದಗಳ ಲಾಸಹವನ್ನು ಕಂಡುಕೊಳ್ಬೇಕು. ಅದು ಎಡಭಾಗದಲ್ಲಿ ಬೇಕಾದ್ರೂ ಇರ್ಬೋದು, ಬಲಭಾಗದಲ್ಲಿ ಬೇಕಾದ್ರೂ ಇರ್ಬೋದು. ಒಟ್ಟಿಗೆ ನಾವು ಅದರ ಲಾಸಹವನ್ನು ಕಂಡುಕೊಳ್ಳೋಣ. 2 ಮತ್ತು 4ರ ಲಾಸಹ 4 ಆಗಿರೋದ್ರಿಂದ ಎರಡೂ ಕಡೆಯಿಂದ ನಾವು 4ಅನ್ನ ಗುಣಿಸ್ಕೊಳ್ಳೋಣ. ಈಗ ಈ 4ಅನ್ನು ಪ್ರತಿ ಟರ್ಮ್ ಜೊತೆ ಗುಣಿಸ್ಕೊಳ್ಳೋಣ. 4 × 7x + 3 / 2 + 4 × 3 = 4 1 4 4 4 ರದ್ದಾಗಿ ಬಿಡುತ್ತೆ -x + 5. ಈಗ 2 1 2 2 2 4. ಹಾಗಾಗಿ ಈ 2ರಿಂದ ನಾವು ಮತ್ತೆ ಪ್ರತಿ ಟರ್ಮ್ ಜೊತೆ ಗುಣಿಸ್ಕೊಳ್ಳೋಣ. 2 7 14x + 2 3 6 + 4 3 12 = -x + 5. ಎಡಭಾಗದಲ್ಲಿ ನೀವು ನೋಡೋದಾದ್ರೆ 6 ಮತ್ತು 12 ಸ್ಥಿರಾಂಕಗಳು, ಸಮಾನ ಪದಗಳು. ಹಾಗಾಗಿ ಇದೆರಡನ್ನು ಕೂಡಿಸ್ಕೊಳ್ಳೋಣ. 14x + 18 = -x + 5. ನೀವು ಒಮ್ಮೆಲೆ ನೋಡಿದ್ರೆ ನಿಮಗೆ ತಿಳಿಯುತ್ತೆ ಇದು ತುಂಬಾ ಸರಳ ರೂಪದಲ್ಲಿದೆ. ನಮ್ಮ ಕೊಟ್ಟ ಸಮೀಕರಣಕ್ಕಿಂತ ಈ ಸಮೀಕರಣ ತುಂಬಾ ಸರಳ ರೂಪದಲ್ಲಿ ಬಂದಾಗಿದೆ. ಛೇದಗಳು ಮಾಯ ಆಗ್ಬಿಟ್ಟಿದಾವೆ. ಈಗ ನಾವು ಚರಾಕ್ಷರದ ಮೌಲ್ಯ ಕಂಡುಹಿಡ್ಕೊಳ್ಬೇಕಂದ್ರೆ ಮಾಡ್ಬೇಕಾಗಿರೋದು ಒಂದೇ, ಅದು ಅವ್ಯಕ್ತ ಪದಗಳನ್ನ ಒಂದ್ ಕಡೆ ಮಾಡ್ಕೊಂಡು ಮತ್ತು ಸ್ಥಿರಾಂಕಗಳನ್ನು ಮತ್ತೊಂದ್ ಕಡೆ ಮಾಡ್ಕೊಂಡ್ರೆ ಚರಾಕ್ಷರದ ಮೌಲ್ಯ ತುಂಬಾ ಸುಲಭವಾಗಿ ಸಿಕ್ಬಿಡುತ್ತೆ. 14x ಮತ್ತೆ -x ಎಡಗಡೆಗೆ ಹಾಕೊಳ್ಳೋಣ. -x ನ ಎಡಗಡೆಗೆ ಹಾಕೊಳ್ಬೇಕಂದ್ರೆ ನಾವು ಎರಡೂ ಕಡೆಯಲ್ಲಿ x ಜೊತೆ ಕೂಡಿಸ್ಕೊಳ್ಬೇಕು. 14x + x = 18ನ್ನ ನಾವು ಬಲಗಡೆಗೆ ತಗೊಳ್ಬೇಕಂದ್ರೆ ಎರಡೂ ಕಡೆಯಿಂದ ನಾವು 18ನ್ನ ಕಳಿಬೇಕು. ಹಾಗಾಗಿ 5 - 18. ಈಗ ಸಮಾನ ಪದಗಳು, ಎಡಗಡೆಯಲ್ಲಿರೋದು ಅವ್ಯಕ್ತ ಪದಗಳು, ಬಲಗಡೆಯಲ್ಲಿರೋದು ಸ್ಥಿರಾಂಕಗಳು. ಹಾಗಾಗಿ 14x + x 15x = 5ರಿಂದ 18ನ್ನು ಕಳೆದ್ರೆ -13. ಈಗ ನಮ್ಮ ಅವ್ಯಕ್ತ ಪದದ ಸಂಖ್ಯಾ ಸಹಗುಣಕ 15 ಆಗಿರೋದ್ರಿಂದ ಎರಡೂ ಕಡೆಯಿಂದ ನಾವು 15ರಿಂದ ಭಾಗಿಸ್ಕೊಳ್ಳೋಣ. x = -13 / 15. ಇದು ನಮಗೆ ಕೊಟ್ಟಿರುವ ಸಮೀಕರಣದ ಚರಾಕ್ಷರ x ನ ಮೌಲ್ಯ ಆಗಿರುತ್ತೆ. -13 / 15. ನಮಗೆ ಸಮೀಕರಣ ಕೊಟ್ಟಿದ್ದು ಸರಳ ರೂಪದಲ್ಲಿಲ್ಲ ಅಂದ್ರೆ ಅದನ್ನ ಹೇಗೆ ಇಳಿಸ್ಕೊಳ್ಬಹುದು ಅಂತ ನಾವು ಇವತ್ತು ತಿಳ್ಕೊಂಡ್ವಿ. ಮತ್ತೊಮ್ಮೆ ಅದನ್ನ ಗಮನಿಸೋಣ. ಮೊದಲಿಗೆ ಛೇದಗಳ ಲಾಸಹವನ್ನು ಹುಡುಕೊಳ್ಬೇಕು. ಎರಡನೇದಾಗಿ ನಾವು ಎರಡೂ ಕಡೆಯಿಂದ ಲಾಸಹವನ್ನು ಗುಣಿಸ್ಕೊಳ್ಬೇಕು. ಮೂರನೇದಾಗಿ ನಾವು
ಅದನ್ನ ಸರಳಗೊಳಿಸ್ತಾ ಹೋಗ್ಬೇಕು. ಅವ್ಯಕ್ತ ಪದಗಳನ್ನು ಒಂದ್ ಕಡೆ ಮಾಡ್ಕೊಳ್ಬೇಕು, ಸ್ಥಿರಾಂಕಗಳನ್ನು ಒಂದ್ ಕಡೆ ಮಾಡ್ಕೊಬೇಕು. ಆಗ ಚರಾಕ್ಷರದ ಮೌಲ್ಯ ಎಷ್ಟು ಅಂತ ತಿಳಿದು ಬಿಡುತ್ತೆ.